ಕಮಲಿ ಏನ್ಲ ಏನ ಕಮಲಿ ಏನಾತು? ಯಾಕೆ ಕುಂತ್ಕೊಂಡು ನಡ್ಯಾಕತ್ತಿ? ಯಾಕೆ ಏನಾರ ಆಗೈತೆನ? ಮೈಯಾಗ ಸೊಗಸಿಲ್ಲನ? ಆರಾಮೈತಿಲ್ಲ? ಏನಿಲ್ಲ ಮೀನಿ, ಯಾಕೆ ಸೊಂಟ ಹೊಟ್ಟೆ ಎಲ್ಲ ನೋಯಾಕತ್ತೈತಿ, ನಡ್ಯಾಕ ಆಗವಲ್ದು. ಹೊಟ್ಟೆ ಒಳಗೆ ಏನೋ ಸಂಕಟ ಆದಂಗೆ ಅನ್ಸಾಕತ್ತೈತಿ. ಹೌದನ? ಹಂಗದ ನಡಿ, ಸರ್ಕಾರದ ದವಾಖಾನೆ ಇಲ್ಲೇ ಹತ್ತಿರದಾಗ ಐತಿ, ಹೋಗಿ ಬರೋಣಂತ. ಏ ಬೇಡ ಮೀನಿ, ಮನೆ ಹತ್ತಿರದಾಗ ಐತಿ, ಮನೆಗೆ ಹೋಗಿ ಸ್ವಲ್ಪ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ಎಲ್ಲ ಸರಿ ಹೋಗ್ತೈತಿ. ಲಘು ನಮ್ಮ ಮನೆಗೆ ಹೋಗೋಣ ಬಾ. ಸರಿ, ಲಘು ಲಘು ಹೋಗೋಣ ನಡಿ. ಇದ್ದಿದ್ರಾಗ ಒಟ್ಟು ಒತ್ತು ಹಾಕಿ ಹೆಜ್ಜಿನ. ಆಗವಲ್ದಲೇ ಮೀನಿ, ನಂಗೆ ಆಗವಲ್ದು. ದವಾಖಾನಿಗೆ ಹೋಗ್ಬರೋಣ ಅಂದ್ರೆ ಅದಕ್ಕೂ ಅಲ್ಲೇ ಅಂತಿದ್ದಿ. ನಡಿ, ದೊಡ್ಡ ನಡಿ. ಯಾವತ್ತು ಹೋಗೋಣ? ಭಾರತಮ್ಮ ಹೋಗೋಣ. ಹೊಟ್ಟೆ ಫುಲ್ ಆಗಿ ಒಳಗಾಗಲ್ ನೋಡ್ಬೇ. ಇವ ನೀವಿರ್ರಿ ಮನ್ಯಾಗ, ನಾವು ಹೋಗ್ಬರ್ತೀನಿ ಒಬ್ಬನ. ಬೇಡ ಅಣ್ಣ, ಎಲ್ಲರೂ ಒಟ್ಟಿಗೆ ಹೋಗ್ಬರೋಣ ಹೊಲದ ಕಡೆ. ನಾನು 8 ದಿನ ಹೊಲದ ಕಡೆ ಬಂದೇ ಇಲ್ಲ, ಇವತ್ತು ಬರ್ತೀನಿ. ಹ್ಞೂನತ್ತಮ್ಮ, ಒಟ್ಟು ಕೆಲಸ ಒತ್ತರಕ್ಕವು 1-2 ತಾಸು ಇನ್ನೂ ಬೆಳಕೈತಿ. 6 ಗಂಟೆ ಮಟ್ಟ ಮಾಡಿದ್ರೆ ಕೆಲಸ ಆಗ್ತಾವ. ನಡಿ ಹೋಗ್ಬರೋಣ. ಗಂಗವ್ವ, ಗಂಗವ್ವ ಮನ್ಯಾಗ ಅದಿಯೇನವ? ನಾ ಬಸವ್ವ ಬಂದೇನಿ. ತಮ್ಮ, ಅಯ್ಯ ಎಲ್ಲಾರು ಮನ್ಯಾಗ ಅದಿರೇನು? ಮತ್ತೆ ಯಾರೊಬ್ರು ಒಂದು ಹೋಗ್ ಕೊಡ್ವಲ್ರಲ್ಲ, ಯಾಕ? ಅಯ್ಯ ಎಲ್ಲಾರು ಹಿಂಗ್ಯಾಕೆ ನೋಡ್ಕೊಂಡು ನಿಂತೀರಿ ಬಾಗಲ್ದಾಗ? ತವ ಸುರ ಕೈ ಚೀಲ ಹಿಡ್ಕೊಂಡು ಬಂದು ಕೈ ನೋವು ಹತ್ತಿದ ನೋಡಿ ನನಗತ್ತನು. ಏನ ಸೋಮ, ಎಲ್ಲಾರ ಹೊಂಟಿಯನ? ಎಲ್ಲಾರು ಹೊಂಟ ಇರ್ತಿ ತಗೋನಿ. ನೋಡ ನನ್ನ ಜೋಡಿ ಯಾರು ಬಂದಾರತ್ತ. ಮುಂದೆ ಬಾರವ್ವ. ಅಲ್ಲಿ ಯಾರದಾರ್ರಿ? ಯಾರು ಕಾಣವಲ್ರು? ಯಾರನ್ನ ಕರೆಯಾಕತ್ತೀರಿ? ಅಯ್ಯ ಇವಳು ನಾನು ಹಿಂದೆ ಇದ್ಲಲ್ಲ, ಎಲ್ಲಿ ತಪ್ಪಿಸ್ಕೊಂಡ್ಲಿಕ್ಕಿ? ಮತ್ತು ಊರು ಸುತ್ತಾಕ ಏನಾರು ಹೋಗ್ಬಿಟ್ಲಾ ಹೆಂಗ? ಏನಿದು ಬಸವ್ವ, ಆಕೆ ಗೆಳತಿನ ಏನಾರ ಮಾತಾಡ್ಸಕ್ ಹೋಗಿರ್ಬೇಕು. ನೀವೊಳಗ್ ಬಾ ಸುರೇಖ. ಆತೇವ. ಹೌದು ನೋಡ, ಆಕೆ ಗೆಳತಿ ಅದಾಳಲ್ಲ, ಅಲ್ಲಿಗೆ ಹೋಗಿರ್ತಾಳೆ ನೋಡಾಕ. ಬರ್ತಾಳೆ ನಡಿ. ಕುಂದಿರ ಬಸವ. ಅಲ್ಲ ಗಂಗು, ನಾ ಆಕಿನ ಕರ್ಕೊಂಡು ಬಂದೇನೆ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ಅದು ಹೆಂಗೆ ಹೇಳ್ತೀನಿ? ಆಕೆ ಗೆಳತಿ ಮನೆಗೆ ಹೋಗ್ಯಾಳಂತ. ಇಷ್ಟಕ್ಕೂ ನಾ ಯಾರನ್ನ ಕರ್ಕೊಂಡು ಬಂದೇನಿ ಗೊತ್ತದೇನ? ನಿನಗೆ ಇರೋಳು ಒಬ್ಳ ಮಗಳು, ಆಕಿನ ಶರಿತ. ನೀ ಆಕಿನ ಕರ್ಕೊಂಡು ಬರದ ಇನ್ಯಾರು ಕರ್ಕೊಂಡ್ ಬರ್ತಿ ಹೇಳ? ನೀ ಭಾಳ ಶಾಣೆ ಇದಿ ಬಿಡು. ನಾ ಹೊಲ ಕಡೆ ಹೋಗ್ಬರ್ತೀನಿ. ಹೋಗ್ಬ. ಸೋಮ, ನಾ ಬಂದೇನಿ. ಇಂಥ ಹೊತ್ನಾಗು ನಿನ್ ಹೊಲಕ್ಕೆ ಹೋಗೋದೈತೆನ? ಬಿಟ್ರೆ ಆಗೋದಿಲ್ಲನ? ಇಲ್ಲ, 1 ತಾಸ್ನಾಗ ಮುಗಿತೈತಿ, ಬರ್ತೀನಿ. ನಾ ಬರ್ತೀನಿ. ಏನ್ ಬಿಡು ಗಂಗವ್ವ, ನಿನ್ನ ಮಗಗತ್ತು ನಾ ಬಂದಾಗ ಕೆಲಸ ಇರ್ತಾವ. ಹೋಗೇ ಬಿಟ್ಟ ನೋಡ್ ಹೊಲಕ್. ಈಗ ಬರ್ತಾನೆ ಹೇಳು ಬಸವ. ನಡಿ, ನೀ ಕೈಕಾಲ್ ಮಾರಿ ತೊಳ್ಕೊ, ಏನಾರು ಒಂಚೂರು ತಿನ್ನಾಕ ಮಾಡ್ಕೊಡ್ತೀನಿ, ಚಾ ಕುಡಿವಂತೆ. ಒಂದೆರಡು ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಹೆಚ್ಚು. ನಡಿ ಬರ್ತೀನಿ. ಹೇಳ್, ನೀ ಕೈಕಾಲ್ ಮಾರಿ ತೊಳ್ಕೊ. ಹೇಳು. ಏನು ಸುರೇಖಾಗ ಹುಡುಗನ್ ನೋಡಾಕತ್ತೀರನ? ಅದ ಪ್ರಯತ್ನದಾಗ ಅದಾನ ಸೋಮ. ಯಾವ ಅಂತ ಬರ ಸೆಟ್ ಆಗೋಲು. ಏನ್ ಆಕಿನ ನೌಕರಿದವ್ರಿಗೆ ಕೊಡ್ಬೇಕು ಅನ್ಕೊಂಡಾನ ಹೆಂಗ? ನಿಂಗೆ ಗೊತ್ತಾಯ್ತಲ್ಲ ಬಸವ, ಅವ್ರ ಅಪ್ಪನ ಆಸೆನೋ ಅದಾಗಿತ್ತು ಅನ್ನೋದು. ಏನೋ ಮಾಡ್ರಿವ. ಯಾರು ಕಲ್ಲು ಹೊಡೆದಂಗ ಆತನ? ಯಾರು ಬೇಕು ಅಂತನ ಕಲ್ಲು ಹೊಡೆಯಾಕತ್ತಾರ. ಯಾರಿರ್ಬೋದು? ಕಮಲಿನ? ಚೇಚೆ ಇಲ್ಲ, ಕಮಲಿ ಈ ಹೊತ್ನ್ಯಾಗ ಇಲ್ಲಿಗೆ ಬರಂಗಿಲ್ಲ. ಯಾವಾಗ್ಲೂ ನಾನು ಕಮಲಿಗೆ ಅಂದಲ್ಲ ಇರ್ತೀನಲ್ಲ, ನನಗೆಲ್ಲೋ ಆಕಿನ ಬಂದಾಳ ಅನ್ಸಾಕತ್ತೇನು. ಅಪ್ಪ, ಯಾರ್ಲಿ ಅಮ್ಮ ಹುಸುಳೆ ಮಗ ಕಲ್ನಾಗ ಹೊಡ್ಯಾಕತ್ತವ? ಯಾವನ್ಲಿ ಅಮ್ಮ ಹುಸುಳೆ ಮಗ ಕಲ್ಲಾಗ ಹೊಡ್ಯಾಕತ್ತವ? ಏನ್ ತೆಲಿಗಿಲಿ ಕೆಟ್ಟತೇನ್ ನಿನಗ? ಮಗನ ಧೈರ್ಯ ಇದ್ರ ಎದುರಿಗೆ ಬಾ, ಹೊಡೆದಾಡೋಣಂತ. ಹುಸುಳೆ ಮಗ ಹುಡುಗ್ಯಾರ ಕಾಡ್ತಾನ ಮಗ. ಯಾವ ನನ್ನ ಮಗ ಅಂತ ನೋಡಿ ಬಿಡ್ತೀನಿ ಇವತ್ತ. ಲೋ ಮಾಮ, ಅದಕ್ಕೆ ಯಾಕೆ ಹಂಗೆ ಬೈಕೊಳಕತ್ತಿ? ನಾನ ಕಲ್ ಬೀಸಿದ್ದು. ಏನೋ ಮಾಮಂಗ ಸ್ವಲ್ಪ ಆಟ ಆಡ್ಸನು ಅಂತ ಹಿಂಗ್ ಮಾಡದ್ನಪ್ಪ, ಅದಕ್ಕೆ ಹಿಂಗ್ ಬೈಯದೇನ? ಓ ನೀನಾ ಸರಿತಾ? ನಿಮ್ಮವ್ವ ಅಲ್ಲಿ ನನ್ನ ಮಗಳು ಕಳದ್ ಹೋದ್ಲ ಅಂತಂದು ಒದ್ರಾಕತ್ತಾಳ. ನೀ ನೋಡಿದ್ರ ನನ್ ಹಿಂದ ಕಲ್ ಹೊಡ್ಯಾಕತ್ತಿ. ಹೋಗು ಮನಿಗ್ ಹೋಗು, ನಿಮ್ಮವ್ವಗ್ ಸಮಾಧಾನ ಮಾಡಿ ಹೋಗು. ಯಾಕೆ ಮಾಮ, ನಮ್ಮ ಅವ್ವನ್ ನೋಡಿದ್ರ ಹಿಂಗ್ ಉರಿದು ಬೀಳ್ತಿ? ಆಕಿ ಏನ್ ಮಾಡ್ಯಾಳ ನಿನ್ಗ? ಆಕಿ ಏನು ಮಾಡಿಲ್ಲ, ನೀ ಈಗ ಮನಿಗ್ ನಡಿ. ಏನ್ ಮಾಮ, ನೀ ಸ್ವಲ್ಪ ತಮಾಷೆ ಮಾಡೋಣ ಅಂತ ಬಂದ್ರ ಹಿಂಗ ಮಕ್ಕ ಸಿಂಡಿಸ್ಕೊಂಡು ಮನಿಗ್ ನಡಿ ಅನ್ನಕತ್ತಿಯಲ್ಲ. ನಾ ನಿನ್ ಜೋಡಿ ಮಾತಾಡ್ಬೇಕು, ನೀನ್ ನೋಡ್ಬೇಕಂತ ಬಂದೀನಿ. ಮನ್ಯಾಗ ಮಾತಾಡಕ್ ಆಗಂಗಿಲ್ಲ ಅಂತಾನ ನಾನು ನಿನ್ ಹಿಂದ ಅಂದೇನಿ. ನೀ ನೋಡಿದ್ರ ಏನು ಹೇಳಾಕತ್ತಿಲ್ಲ. ನನ್ನ ಜೋಡಿ ಏನ್ ಮಾತಾಡೋದ ನಿನಗ? ಮೊದಲ ತಲಿ ಕೆಟ್ಟತಿ, ಮತ್ ನೀ ತಲಿ ಕೆಡಿಸ್ಬೇಡ ನಂದು. ಅದ್ಯಾಕ್ ಮಾಮ ಹಂಗಂತಿ? ನನ್ನ ಮ್ಯಾಲ ಯಾಕೆ ಸೆಟ್ಕೊಂಡೀನಿ? ನಾ ಏನ್ ಮಾಡೀನಿ? ಒಂದು ಚಂದ ಮಾತಾಡಿದ್ರ ಏನ್ ಆಕತಿ?
ಯಾಕೆ ಹಿಂಗೆ ಮಾತಾಡಕತ್ತಿ ಮಾಮ? ನೋಡ್ನಿ, ಮಾತ್ಗೂ ಮಾಮ ಮಾಮ ಅನ್ಬೇಡ, ಸೋಮ ಅಂತ ಕರಿ. ಮಾಮ ಅನ್ನದ ಸೋಮ ಅಂದ್ರ ಹ್ಯಾಂಗ ಮಾಮ? ನಾನು ನಿನ್ನ ಲಗ್ನ ಆಗಕ್ಕೆದೇನಿ, ಹಂಗೆಲ್ಲ ನಿನ್ನ ಹೆಸರು ಹೇಳಂಗಿಲ್ಲ, ನಂಗೆ ನಾಚಿಗೆ ಬರ್ತೈತಿ. ನೋಡು, ಇವೆಲ್ಲ ನನಗೆ ಆಗ ಬರಂಗಿಲ್ಲ. ಯಾಕೆ ಸೆಟ್ಕೊಂಡಿ ಅಂತ ಕೇಳ್ದಿಯಲ್ಲ, ಇದಕ್ಕ ನೋಡು, ನಂಗೆ ಇವೆಲ್ಲ ಆಗ ಬರಂಗಿಲ್ಲ. ನಾನು ನಿನ್ನ ಲಗ್ನ ಆಗ್ತೀನಿ ಅಂತ ನೀ ಕನಸು ಕಾಣ್ಬೇಡ, ಸುಮ್ಮನೆ ಮನೆಗೆ ನಡಿ. ಯಾಕೆ ಮಾಮ ಹಿಂಗೆ ಮಾತಾಡ್ತಿ? ನಾನು ನಿನಗೆ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಿದ್ದು ಹಿಂಗ್ಯಾಕೆ ಮಾತಾಡ್ತಿ? ನಾನು ನಿನ್ನ ಜೋಡಿ ಮಾತಾಡಕ್ಕಂತ ಎಷ್ಟು ಆಸೆಯಿಂದ ಬಂದೇನಿ, ಆದರೆ ನೀನು. ನೋಡು ಶರೀತಾ, ನನ್ಗೆ ಈ ಮಂಗ್ಯ ನಂಗೆ ಆಡೋದೆಲ್ಲ ಇಷ್ಟ ಆಗಂಗಿಲ್ಲ. ನಾ ಇಷ್ಟು ಲಗುನ ಲಗ್ನನೂ ಆಗೋಂಗಿಲ್ಲ. ನನಗೆ ಭಾಳ ಜವಾಬ್ದಾರಿ ಅದಾವ. ಮೊದಲು ನನ್ನ ತಂಗಿ ಲಗ್ನ ಮಾಡಬೇಕು, ಆಮೇಲೆ ನನ್ನ ಬಗ್ಗೆ ಆಲೋಚನೆ ಮಾಡೋದು. ನನ್ನ ಸ್ವಭಾವ ಗದ್ರೋದ ನೀ ಆಡ್ಬೇಡ. ಮನೆಗೆ ಬಂದಿರೋ ರಾತ್ರಿ ಒಳ್ಳೇದಾಗಂಗಿಲ್ಲ. ನೀನೀಗ ಮನೆಗೆ ಹೋಗು, ನಾ ಹೊಲಕ್ಕೆ ಹೋಗಿ ಬರ್ತೀನಂತ. ಇಷ್ಟು ಸಮಾಧಾನದಾಗ ಆಗಲೇ ಹೇಳಿದ್ರೆ ಏನಾಗ್ತಿತ್ತು ಮಾಮ? ಸೂರ್ಯಕಣ್ಣ ಲಗ್ನ ಆಗ್ತದ, ನೀ ಏನು ಚಿಂತೆ ಮಾಡಬೇಡ. ಅವ್ವ ಅದಕ್ಕೆ ಬಂದಾಳು. ಅವ್ವ ಸೂರ್ಯಕಾಂತ್ ಮದ್ವೆ ಬಗ್ಗೆ ಮಾತಾಡಕ್ ಬಂದಾಳೇನ? ಮಾಮ, ಸೂರ್ಯಕಾಗ ಸಂಬಂಧ ತಂದಾಳು. ಸೂರ್ಯಕಣ್ಣ ಲಗ್ನ ಆಗ್ತಿದ್ದಂಗ ನಮ್ಮ ಲಗ್ನ. ಸರಿ ಸರಿ, ಈಗ ನೀ ಮನೆಗೆ ಹೋಗು, ನಾ ಲಗುನ ಬರ್ತೀನಂತ. ಸರಿ ತಗೋ, ನಾ ಮನೆಗೆ ಹೋಗ್ತೀನಿ, ನೀ ಹೊಲಕ್ಕೆ ಹೋಗಿ ಲಗುನ ಬಾ ಮಾಮ. ಹಾ ಸರಿ. ಮತ್ತೇನು ಬಂತಿದು? ನಂದೇ 108 ತಲೆ ಬಿಸಿ ಇರ್ಬೇಕಾದ್ರೆ ಮತ್ತೊಂದು ಹೊಸ ಚಿಂತೆ ಬಂತಿದ್ದು. ಸರ್ಜಿ, ಸರೋಜಿ, ಲಾಲ್ತಿ ಬಾರ್ಲೆ. ಅಯ್ಯ, ಹಂಗೆ ಗಡ್ಗಂಬ ನಿಂತಿ ಕುಂದರ್ಲೆ. ಅಲ್ಲೇ ಸರ್ಜಿ, ಎಷ್ಟೋ ತರ್ಗು ನೋಡಾತೀರಿ, ಬಾಗಲ್ ಕಡೆ ಬರ್ತೀಯನ ಅಂತಂದು ಹೇಳಿ ಒಟ್ಟ ಬಾಗಲ್ ಕಡೆ ಹಾದಿಲ್ಲ ಅಲ್ಲೇ. ಅಯ್ಯ, ಇವತ್ತನು ಹೊರಗಡೆಗೆ ಕೂತು ಕಾಯಿಪಲ್ಲೆ ಸೋಸ್ಬೇಕಂತಿದ್ನ. ನೋಡೋರು ಯಾರೋ ಒಬ್ರು ಹೇಳಿದ್ರತ್ತ, ಸರೋಜಿ ಯಾವ ನೋಡು ಬಾಗಲಾಗ ಕೂತಿರ್ತಾಳ, ಬಾಗಲೆಲ್ಲ ಚಂದ ಐತಿ, ಆದ್ರೆ ಆಕಿ ಮನಿ ಒಳಗೆ ಹ್ಯಾಂಗೈತಿ ನೋಡ್ಬೇಕಂದಿದ್ರ, ಅದಕ್ಕೆ ನೋಡ್ಲತ್ತ ಒಳಗ ಕೂತೇನಿ. ನೋಡ್ರಿ, ಏನ ಬಡವ್ರ ಮನಿ ತಕ್ಕ ಮಟ್ಟಿಗೆ ಇಟ್ಟೆ ಅಂದಂಗ ನೀನ್ ಯಾಕಲೆ ಬಾಗಲಾಗ ನನ್ ಕಾಯ್ಕೊಂಡು ನಿಂತಿದ್ದಿ? ನಿದ್ದು ಬರಾಕತ್ತಿತ್ತಾ? ನಿನ್ ಕುಟ ಕೊಟ್ಟು ಮಾತಾಡಿದ್ರೆ ನಿದ್ದು ಹೊಕ್ಕತ್ತೆ ಅಂತ ಕಾಯಾಕತ್ತಿದ್ದೆ. ನವರಾತ್ರಿ ಎಲ್ಲ ಮುಂಜಾನೆ ದೌಡ ಎದ್ದಿರ್ತೀನಿ, ಮಧ್ಯಾಹ್ನಕ್ಕೆ ನಿದ್ದೆ ಬಂದಿರ್ತೈತಿ, ನಿದ್ದಿನೂ ಮಾಡಂಗಿಲ್ಲ ಅಂತ. ನವರಾತ್ರಿಗೆ ನಿದ್ದೆ ಮಾಡಬಾರ್ದತ್ತ ರೂಲ್ಸ್ ಐತೆನಾ? ಮತ್ತೆ ರೂಲ್ಸ್ ಐತಿ, ಮಧ್ಯಾಹ್ನ ಮಕ್ಕೋಬಾರ್ದಂತೇಳಿ ರಾತ್ರಿ ಮಕ್ಕೋಬೋದಾ? ಇದೇ ನವರಾತ್ರಿಯಾಗ ನಾವೇನಾರ ಬನ್ನಿ ಮರದ ಪೂಜೆ ಹಿಡಿದಾಗ ಬನ್ನಿ ಮರಕ್ಕೆ ಹೋಗಿ ಬಂದು ಮಕ್ಕೊಂಡ್ರೆ ನಮ್ಮ ಪೂಜೆದ ಅರ್ಧ ಪಾಲು ನಿದ್ರಾ ದೇವತೆಗೆ ಹೋಗತ್ತೆ ಅಂತ. ಅದಕ್ಕೆ ನೋಡು, ಮಧ್ಯಾಹ್ನ ಮಕ್ಕೋಬಾರ್ದಂತಾರ. ಅದಕ್ಕವ ನಾ ಮಾಡಿದ ಪೂಜೆ ಎಲ್ಲ ನಿದ್ರಾ ದೇವತೆಗೆ ಅರ್ಧ ಹೊಕ್ಕತ್ತೇನ ಅಂತಂದು ಹಂಗ ನಿದ್ದಿನ ತಳ್ಕೊಂಡು ಚಾ ಕುಡಿಯೋದು ಮಕ ತೊಳ್ಕೊಳ್ಳೋದು ಮಾಡ್ಕೊಂಡು ಕೂತಿದ್ನ. ನಿನ್ನ ಹತ್ರ ಕೂತ್ರೆ ಒಂದು ಅರ್ಧ ತಾಸರ ಹೊಕ್ಕತ್ತೆ ಅಂತಂದು ಕಾಯ್ದಾ ಕೈತೀನಿವ. ನೀ ಏನ್ ಬಿಡು ಗಜಗೌರಿ, ಒಳಗೆ ಕೂತು ಬಿಟ್ಟಿ ಹೊರಗ ಬರವಲ್ಲಿ. ಹಂಗೂ ಒಂದೆರಡು ಸಲ ಕರೆದೆ, ಕೇಳಿಲ್ಲ ನಿನಗೆ? ಯಾವ ಎಲ್ಲಿ ಕೇಳ್ತಿ? ನಮ್ಮ ಹತ್ರ ಒಂದು ಜರ್ರ ಬರ್ರ ಹಚ್ಚಿರ್ತಾಳ, ಈ ಹುಡುಗರು ಒಂದು ಡರ್ರ ಬರ್ರಿ ಎಳ್ದಾಡ್ತಿರ್ತಾವ. ನೀನೇನು ಕೇಳೋದ್ರಲ್ಲಿ ನೋಡ್ಲಿಲ್ಲ ಅಲ್ತಿ. ಈಗ ನಮ್ಮ ಅತ್ತಿ ಆ ಶಂಕರಚಿಗವ್ರ ಮನೆ ಕಡೆ ಹೋಗ್ಯಾಳ. ಈ ಹುಡುಗರು ಕರ್ಕೊಂಡು ನಾನು ಬೈದೆ, ಅವೇನು ಒದ್ರ ಸಾಕತ್ತೀರಿ, ಅವ್ನು ಕರ್ಕೊಂಡು ಹೋಗ್ರಿ ಆ ಕಡೆ, ಒಂದಿಟ್ಟು ಕೆಲಸ ಹಾಕ ನಾನು ಒಂದಿದಕ್ಕೆ ಕರ್ಕೊಂಡು ಹೋಗ್ಯಾಳ. ಈಗ ಹೌದೇನಾ? ಏ ಪುಟ್ಟವಕ್ಕ, ವಾವ್, ಯಾರು ಬಾರಿ ಒಳಗ? ಏ ಸರೋಜಿ, ನಿಮ್ಮ ಅತ್ತೆಯಲ್ಲಿ? ಇಲ್ಲ ಚಿಕ್ಕವ್ವ, ಮನ್ಯಾಗ ಶಂಕರಚಿಗವ್ರ ಮನೆ ಕಡೆ ಹೋಗ್ಯಾಳ. ಅಲ್ಲೇ ಹೋಗ್ಯಾಳನ? ಆಕೆ ನಾನು ಅಲ್ಲೇ ಹೋಗ್ತೇನೆ. ಅಲ್ಲ ಯಾಕೆ? ಅಯ್ಯ, ಈಕೆನಾ ಕುದುರೆ ಮ್ಯಾಗ ಬಂದು ಕುದುರೆ ಮೇಲೆ ಹೋದಂಗೆ ಮಾಡಿದ್ಲು. ಯಾಕತ್ ಹೇಳ್ದಂಗೆ ಹಂಗ ಗೊತ್ತು ನೋಡ್ಲಿಲ್ಲ ಅಂತಿ? ಮುದ್ಯಾಳರಿಗೆ ವಯಸ್ಸಾಗೈತಿ, ತಾಳ್ಮೆ ಅನ್ನೋದ ಇಲ್ಲ ನೋಡ್ಲಿ. ಹಂಗ ಅವ್ರಿಗೆ ವಯಸ್ಸಾಗ್ತಾ ತಾಳ್ಮೆ ಹೆಚ್ಚಾಗೋದಿಲ್ಲ, ತಾಳ್ಮೆ ಕಮ್ಮಕತ್ತವ್. ನಮ್ಮ ಮನ್ಯಾಗ ಒಂದು ಐತಲ್ಲ, ಅದತ್ತು ದಿಕ್ 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 ಅಂತ ಕುಣಿತಿರ್ತೈತಿ. ಅವ ನೋಡು, ಅಕ್ಕಿಗತ್ತು ನಮ್ಮ ಅಕ್ಕಿಗೆ ಒಂದು ಲೋಟ ಚಾ ಹಾಕೊಂಬರೋದು ತಡ ಆಕತಿ. ಹೇಳ್ತಿದ್ದಂಗ ನಮ್ಮ ಮಕ್ಕದ ಮ್ಯಾಗ ಹಿಡಿಬೇಕಾಕಿ ಚಾ. ಆದ್ರೂ ಏನಾರ ಹೇಳಿ, ನಿಮ್ಮ ಅತ್ತಿ ಕೆಲಸ ಮಾಡ್ತಾಳಲ್ತಿ. ಮತ್ತೆ ಮಾಡಕಬೇಕು. ಮೊದಲು ಕೆಲಸನ ಮಾಡ್ತಿದ್ದಿಲ್ಲೇ ಸರೋಜಿ, ಎಲ್ಲ ನಾನು ಒಬ್ಬಕ್ಕೆ ಮಾಡಿ ಹೆಣ ಹಾಕ್ತಿದ್ದೆ. ಒಂದೆರಡು ಸಲಿಗೆ ಊಟ ಇಲ್ದಂಗ ಗಜಮ್ ನಿಲ್ಸಿದೆ ನೋಡು, ಖಾನಾವಳಿ ಬಂದ ಆಗಿತ್ತು. ಆವಾಗಿಂದ ನೋಡು ಮ್ಯಾಗಿನ ಕೆಲಸ ಎಲ್ಲ ಮಾಡಕತ್ಲು, ನಾನು ಕೂಳಿ ಮಾಡಿ ಹಾಕಾಕತ್ತೆ. ಎಟ್ಟಂತ ಮಾಡ್ತಿಲ್ಲ ಸರ್ಜಿ? ಅಡಿಗೆ ಮನ್ಯಾಗೂ ನಾನಾ ಮಾಡ್ಬೇಕು, ಪಡ್ಸಾಲೆ ಅಂದು ನಾನಾ ಮಾಡ್ಬೇಕು, ಹಿತ್ತಲು ಮುಂಚಾಗಿಂದು ನಾನಾ ಮಾಡ್ಬೇಕು. ಕುಂಡಿ ಸರಿಸ್ತಂಗ್ ಕುತ್ತಲೆ ಚಾ ನಾಷ್ಟ ಊಟ 3 ಹೊತ್ತು ಸಪ್ಲೈ ಆಗ್ಬೇಕು. ಮತ್ತೆ ನಡುವ ಇವ್ರ ಗೆಳತಿಯರು ಬರ್ತಾರ, ಅವಾಗ ಚಾ ಪಾನ್ ಎಲ್ಲ ಮಾಡ್ಬೇಕು. ನಾವೇನು ಇವ್ರ ಮನೆ ಜೀತಕ್ ಬಂದೇವೋ, ಏನ್ ಬಾಳೆ ಮಾಡಕ್ ಸಸ್ತೇನಾಗ ಬಂದೇವು? ಅಯ್ಯೋ, ನಿಂದು ಬೇಸ್ಲಿ ಅಲ್ಲಲ್ತಿ, ನಂದು ತೀರಾ ಹೇಸಿ. ಈ ಮನಿಗೆ ನಾನಂತೂ ಜೀತದಾಳ. ಹೌದವಾ? ಮದ್ವಿ ಮಾಡ್ಕೊಳ್ಳೋ ಮುಂದೆ ಒಂದ್ ಮಾತಾಡ್ತಾವು, ಮದ್ವಿ ಆದ್ಮೇಲೆ ಒಂದ್ ಮಾತಾಡ್ತಾವ. ಮದ್ವಿ ಮಾಡೋ ಮುಂದೆ ಅಯ್ಯ ಏನು ಮಾಡೋದು ಬೇಡ್ರಿ, ರೊಟ್ಟಿ ಬರ್ಲಿಲ್ಲ ಅಂದ್ರೆ ಹಿಡಿತೈತಿ, ನಮ್ ಹುಡುಗ ಬರೀ ಅನ್ನನ ಉಣ್ತಾನ್ರಿ ಅಂತ. ಈ ಮನಿಗೆ ಬಂದ ಮ್ಯಾಗ ಕಲ್ಕೋಬೇಕವಾ, ಮಾಡ್ಬೇಕವಾ, ಇನ್ನ ಸಣ್ಣಕ್ಕಿನುವ ಲಗ್ನ ಆತವ, ನಾ ಹೇಳ್ಕೊಡ್ತೇನಲ್ಲ ಕಲಿಯಲ್ಲ ಅಂತಾವ್ ಕಸಬಾರಿಗೆಗಳು. ಮಾಡ್ಕೊಳಕ್ಕೂ ಮುಂಚೆ ನೋಡ್ಬೇಕು ಇವ್ರ ಬಣ್ಣ. ಏನು ಮಾಡೋದು ಬೇಡ್ರಿ ನಮ್ಮ ಮನ್ಯಾಗ, ಏನು ಮಾಡೋದು ಬೇಡ್ರಿ ನಮ್ಮ ಮನ್ಯಾಗ ಗೊತ್ತಾವ.
ಅಯ್ಯ ನಂದು ಇನ್ನೇನು, ನಂದು ಇದ ಹಣೆ ಬರೋಣ. ನಮ್ಮ ಅತ್ತಿ ಇರೋದೊಬ್ಬನೇ ಮಗ, ಯಾವುದು ಚಟ ಇಲ್ಲ, ನಮಗೇನೇನು ಮಾಡೋದು ಬೇಡವಾ, 2 ಬಿಸಿ ರೊಟ್ಟಿ ಸುಟ್ಟು ಕೊಟ್ರೆ ಸಾಕು, ಮತ್ತೇನು ಬೇಡ, ನಾವು ಒಟ್ಟು ಎಣ್ಣೆ ಕಾಲ ಒರೆಸಿ ಹೊಡ್ತಿರ್ತೀವಿ ಅಂತ ಡಗ್ಗಿದ್ಲಿಕ್ಕಿ. ಈಗ ಕುಡುಕ್ ಸುಳೆ ಮಗ ಗಂಡಗ ಇಕ್ಕಿಗೂ ಮಾಡಿ ಹೆಟ್ಟಬೇಕು, ಅವಂದು ಮಾಡಿ ಹೆಟ್ಟಬೇಕು, ಮತ್ತು ನಾವು ಕುಡಿದು ಬಂದಾಗ ಸಿಕ್ಕಂಗ ಹೊಡೆಸ್ಕೊಂಡು ತರ್ಕೋಬೇಕು. ನನ್ಗೆ ಎಷ್ಟು ನಸೀಬು ಕೋಟೈತಿ ನೋಡು. ಹೌದು ಸರೋಜಿ, ಏನಾರ ಹೇಳಲೆ ಸರೋಜಿ, ನಾವು ಮದ್ವೆಗಿನ್ನ ಮುಂಚೆ ನನ್ನ ಗಂಡ ಹಂಗಿರ್ತಾನ ಹಿಂಗಿರ್ತಾನ, ನಮ್ಮ ಮದುವೆ ಆದ್ಮೇಲೆ ಹಂಗಿರ್ಬೋದು ಹಿಂಗಿರ್ಬೋದು, ನನ್ನ ಗಂಡನ ಜೋಡಿ ಅಲ್ಲಿ ಹೋಗ್ಬೋದು ಇಲ್ಲಿ ಹೋಗ್ಬೋದು ಅಂತ ನಾವು ಎಷ್ಟು ಕನಸು ಕಂಡಿರ್ತೀವಿ. ನಾವು ಇವ್ರ ಮನೆಗೆ ಹೊಸಲ ಮಟ್ಟಿ ಸೇರ್ ಒದ್ದಿದ್ದ ತಡ ಆ ಕನಸಿಗೆಲ್ಲ ತಣ್ಣೀರು ಹಾಕ್ಬಿಡ್ತಾವ ನೋಡಿ. ಇವು ಎಲ್ಲಲ್ತಿ ಆ ಕನಸಿಗೆ ತಣ್ಣೀರು ಎರಚಿದ್ರೆ ಇನ್ನ ಬೇಸಿ ಒಂದೊಂದು ಇರ್ತಾವ. ನಮ್ಮ ಮನೆಯಾಗಿನ ಪೆಟ್ರೋಲ್ ಹೋಗಿ ಕಡ್ಡಿ ಕರೆದು ಬೆಂಕಿನಾಗ ಇರ್ತಾವ, ಧಗ 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 ಅನ್ನಂಗೆ. ಅದು ಕರಿ ಬಿಡು. ಇಲ್ಲೇ ನಾ ಹೊಸದಾಗಿ ಮದುವೆಯಾಗಿ ಬಂದಾಗ ಹೆಂಗ ಅನ್ಕೊಂಡಿದ್ದೆ ಅಂದ್ರೆ, ಹೊಸ ಬಾಳು ಸೊಗಸೆಂದುಕೊಂಡೆ, ಈ ಮನೆಗೆ ಸೊಸೆಯಾಗಿ ಬಂದೆ, ಏನೇನೋ ಹೊಸ ಆಸೆ ಕಂಡೆ, ಕನಸೆಲ್ಲ ನನ್ನ ಸಾಯ್ತು ಎಂದೆ. ಹಿಂಗ ಹೋದಲ್ಲ ನೀನು ಅನ್ಕೊಂಡಿದ್ದು. ಅಯ್ಯ ಸರ್ಜಿ, ನಿನಗೆ ಹೆಂಗ್ ಗೊತ್ತಾಗ್ಲಿ ನನ್ನ ಮನಸ್ಸಿಂದು? ಅಯ್ಯ ಗೊತ್ತಾಗಕ್ಕೆ ಇದ್ರಾಗೇನು PhD ಮಾಡೋದೈತೇನ? ಎಲ್ಲಾ ಹೆಣ್ಮಕ್ಳು ಹಿಂಗ ಇರ್ತಾವ. ಹೊಸ ಬಾಳು ಸೊಗಸೆಂದುಕೊಂಡೆ, ಈ ಮನೆಗೆ ಸೊಸೆಯಾಗಿ ಬಂದೆ ಅಂತೇಳಿ ಬಂದಿರ್ತೀವಿ. ಇಲ್ಲಿ ಮುಸುರಿ ತಿಕ್ಕೋದು ಸಗಣಿ ತೆಗೆಯೋದು ನಮ್ಗೆ ತಪ್ಪದೇ ಇಲ್ಲ ನೋಡ್ಲಿ. ನನಗೂ ಹಂಗಾಯ್ತು. ಹಳ್ಳಾಗಿದ್ರು ನೌಕರಿ ಅವ, ಅಲ್ಲಿಗೆ ಊರಿಗೆ ಟ್ರಾನ್ಸ್ಫರ್ ಆಗ್ತೈತಿ, ನಾನು ಅವನ ಜೋಡಿ ಬೇರೆ ಬೇರೆ ಊರು ಸುತ್ತಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮದೈತಿ ನೋಡು, ನಮ್ಮ ಅವನ್ ಬಿಟ್ಟು ಎಲ್ಲ ಹೋಗಂಗಿಲ್ಲ ಅಂತೇಳಿ, ಇನ್ಕ್ರಿಮೆಂಟ್ ಬೇಡ ಅಂತೇಳಿ ಕಾಯಂ ಫಿಕ್ಸ್ ಇಲ್ಲೇ ಹಾಕಿಸ್ಕೊಂಡ ನೋಡು. ಹಂಗ ಬರ್ತೈತಿನ? 3 ವರ್ಷಕ್ಕೆ ಒಂದ್ಸರಿಗೆ ಟ್ರಾನ್ಸ್ಫರ್ ಮಾಡ್ತಾರ. ಅದು ಟ್ರಾನ್ಸ್ಫರ್ ಬೇಡ, ನಾವು ಇಲ್ಲೇ ಇರ್ತೀವಿ ಅಂದ್ರೆ ಸಂಬಳ ಜಾಸ್ತಿ ಮಾಡಲ್ಲ, ಬೇರೆ ಊರಿಗೆ ಹೋದಷ್ಟ ಸಂಬಳ ಜಾಸ್ತಿ ಮಾಡ್ತಾರೆ. ಸಂಬಳ ಇದ್ದಷ್ಟ ಇರ್ತೈತಿ, ಇದ ಊರಾಗ ಸಾಯ್ಬೇಕಾಗ್ತೈತಿ. ನಾ ಎಟ್ ಹೇಳಿದ್ನಿಲ್ಲ ಸರ್ಜಿ, ಬೇರೆ ಊರಿಗೆ ಹೋಗೋನು ಸಂಬಳನೂ ಜಾಸ್ತಿ ಆಕತಿ, ನಿಮ್ಮ ಅವನು ನಮ್ಮ ಜೋಡಿಗೆ ಕರ್ಕೊಂಡು ಹೋಗೋಣ ಅಂತ ಎಷ್ಟು ಬಡ್ಕೊಂಡಿನಿ ಸರೋಜಿ, ಒಟ್ಟೆ ಕೇಳಾಕಿಲ್ಲ ನೋಡವ. ಅವನು ಭಾರಿ ಅದಾನ ಬಿಡು. ಅಲ್ಲ, ಹೆಂಡತಿ ಮಕ್ಕಳು ಕರ್ಕೊಂಡು ಬೇರೆ ಬೇರೆ ಊರಿಗೆ ಸುತ್ತ ಅವಕಾಶ ಸಿಕ್ಕಾಗ ಬೇರೆ ಬೇರೆ ದೇಶ ನೋಡಿ ಬರ್ಬೇಕಿಲ್ಲ. ಅಯ್ಯ ಸರೋಜಿ, ಅವನು ತಪ್ಪು ಅನ್ನಂಗಿಲ್ಲ, ಅವಂಗೂ ಎಲ್ಲ ಹೋಗ್ಬೇಕನ್ನೋದು ಇರ್ತೈತೆ. ಆದ್ರೆ ಈ ಕದ ನೋಡಿ ನಮ್ಮ ಅತ್ತಿ, ತಮ್ಮ ನಾ ಈ ಮನೆ ಬಿಟ್ಟು ಎಲ್ಲ ಬರೋದಿಲ್ಲಪ್ಪ, ನಿಮ್ಮಪ್ಪ ಬ್ಯಾಡಿದ್ದೈತಿ ಬದುಕಿದ್ದೈತಿ, ನಾವ್ ಇಲ್ಲೇ ಬಾಳ್ದವ್ರದಪ್ಪ, ನಮಗೆ ಬೇರೆ ಊರು ಸಹಜ ಆಗೋದಿಲ್ಲಪ್ಪ, ನಾ ಇಲ್ಲೇ ಇರ್ತೀಪ್ಪ ಅಂತ ಇದು ಹೊಯ್ಕೋತೈತಿ ಮುದಾಡಿ. ಈಗ ಹಂಗಂದಿದ ತಕ್ಷಣ ಆತೆ ನಾ ಇಲ್ಲೇ ಹಾಕಿಸ್ಕೊತೀನಿ ಅಂತೈತಿ. ಅದಕ್ಕೆ ಈ ಊರು ಬಿಟ್ಟು ಒಂದೇ ಸಲ ಸೀದ ಸುಡುಗಾಡಿಗೆ ಹೋಗೋದು, ನಾವು ಎಲ್ಲೆಲ್ಲಿ ಹೋಗಂಗಿಲ್ಲ. ಅಯ್ಯ ನಂದು ಅದ ಬಿಡು. ಇನ್ನು ನಿನ್ನ ಗಂಡ ಎಲ್ಲರ ಒಟ್ಟಿಗೆ ಇಲ್ಲೇ ಸಿಟಿಗಾರ ಕರ್ಕೊಂಡೋಗಿ ಮಾರ್ಕೆಟ್ನಾಗ ಏನಾರ ತೋರಿಸ್ಕೊಂಡು ಬರ್ತಾನೆ. ನಂದು ತೀರಾ ಹೇಸಿವ ನಸೀಬನ್ನ ಖೋಟ್ ಐತ್ಲಿ ನಂದು. ಏನು ಮಾಡೋಕ್ಕಾಗಂಗಿಲ್ಲ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿ ಜೋಗಿಗೆ. ನಾವು ಇದನ್ನ ಬೇಡ್ಕೊಂಡು ಬಂದೆ ಈ ಸರ್ಜಿ, ಯಾರು ಏನು ಮಾಡೋಕ್ಕಾಕತಿ ಹೋದಿಲ್ಲ. ಅಯ್ಯೋ, ನಾ ಹೇಳಕ್ ಬಂದಿದ್ ಬಿಟ್ಟು ಎಲ್ಲ ಮಾತಾಡಿದಾರೆ ನೋಡ್ಲಿ ಸರ್ಜಿ. ಏನ ಸುದ್ದಿ? ನಾನು ಮುಂಜಾನಿಂದ ಹೊರಗೆ ಬಂದಿಲ್ಲ, ಮದಕ್ಕನ ಮಗಳು ಸಂಜೆ ಏನಾರು ಬಂದ್ಲನ ಮನೆಗೆ? ಅದಲ್ಲ, ಪ್ರೇಮಿ ವಿಚಾರ. ಏನಂತ? ನೀ ಹೇಳಿದ್ದ ಕರೆ ಐತ್ಲಿ ಸರ್ಜಿ, ಅಕ್ಕಿ ಯಾವಂತ ಜೋಡಿಯದಾಳತ್ತ ನಮ್ಮ ಮನೆಯವ್ರು ಅಂದ್ರು. ಅದ ಅನ್ಕೊಂಡೆ. ಆಕೆ 500 ರೂಪಾಯಿ ಪತ್ಲ ತಗೊಂಡು ಉಡುವಾಗ್ಲೇ ಗೊತ್ತಾಗಿತ್ತು ನನಗೆ, ಪುಕ್ಕಟ್ಟ ಜ್ವಾಳ ಮನಿಗೆ ಬರುವಾಗ್ಲೇ ಗೊತ್ತಾಗಿತ್ತು ನನಗೆ, ಇಲ್ಲಿ ಯಾರೋ ಆಕೆ ಗಟ್ಟಿ ಕುಳನ ಹಿಡ್ದಾಳಕ್ಕೆ ಅನ್ನೋದು. ನಮ್ಮ ಮನೆಯವರು ಯಾರಂತ ಏನು ಹೇಳಲಿಲ್ಲ. ಅದೆಲ್ಲ ನಿನಗೆ ಯಾಕೆ, ಅದು ಹೆಂಗ್ಸ ಬರಾಬರಿ ಇಲ್ಲ ಅಂತ ಅನ್ನಕತ್ತಿದ್ರು. ಮತ್ತೆ ಗಂಡಸರು ಹೊರಗಿರ್ತಾರ, ಅವ್ರಿಗೆಲ್ಲ ಸುದ್ದಿ ಗೊತ್ತಾಗಲಿಲ್ಲ ಅಲ್ತಿ. ನಿನ್ನ ಗಂಡ ಬರಾಬರಿನ ಹೇಳಾನ. ಅವನ ಹೆಸರು ಹೇಳಿಲ್ಲ ಅಂದ್ರೆ ಅವ ನಮ್ಮ ಉಣ್ಯಾನವನಾಗಿರ್ಬೇಕು, ಅದಕ್ಕೆ ಅವನ ಹೆಸರು ಹೇಳಿಲ್ಲ. ನಮ್ಮ ಉಣ್ಯಾಗ ಯಾರದಾರ್ಲಿ ಅಂತವ್ರು, ಯಾರದಾರತ್ತ ನಾ ಹೆಂಗೆ ಹೇಳಲಿ? ಅಂತ ನೋಡ್ವಾ, ಕುಂಟ್ ಮಠ ಉಚ್ಚಿ ಕುಡುದು ಇನ್ನು ಹಾರ್ಯಾಡ್ ತೂರ್ಯಾಟ್ ನಡೆಸ್ತೈತಿ. ತೊಳೆ ಸರ್ಜಿ, ನಾನು ಬರ್ತೀನಿ. ನಿನ್ನ ಗಂಡ ಕುಡುದು ನಿಷೇಧಾಗಿ ನನ್ನ ತಲೆ ತಿಂದು ಗೊಬ್ಬರ ಮಾಡ್ತಾನೆ. ಅಕ್ಕರ ಅಂತ ಹೇಳಿದ 10 ಬರೀ ಹೇಳ್ತಾನ್ಲಿ. ಆತು, ಅವೆಲ್ದ ಬರ್ತೀನಿ ನಾ. ಏನ್ರಿ ಇಲ್ತಕ್ರ ಯಾರು ನೋಡಿದ್ರು ನಮ್ಮ ಮನ್ಯಾಗ ಇರ್ತಿರಲ್ಲ, ಗಾಡಿ ಏನು ಅನ್ನೋದಲ್ಲ ರೇ. ನಾ ಯಾಕೆ ನಿಮ್ಮ ಮನ್ಯಾಗ ಇರ್ತೀನಿ ಯಾವಾಗ್ಲೂ? ಕುಡಿದ ನಿಷೇಧಾಗ ಯಾರನ್ನ ನೋಡಿ ನನ್ನ ಅನ್ಕೊಂಡಿಯಾನ ಅಲ್ತಿ. ನೀ ಹೋಗ್ಲಿ. ಏನಿಂದ ಕುಡಿದ ನಿಷೇಧಾಗ ನಮ್ಮ ಮಂದಿ ಹೆಣ್ಮಕ್ಳಿಗೆ ಯಾಕಡೆ ಕಡೆ ಮಾತಾಡ್ತೀಯಲ್ಲ? ಕುಡಿದ ನಿಷೇಧಾಗ ಇನ್ನು ಗೆಟ್ಟಕ್ಕೆ ನಾನು ಮಾನ ಮರ್ಯಾದೆ ತೆಗಿಬೇಕಾಗ್ತದ್ಯಾನ ನೀನು? ನಾ ಕುಡದಿರ್ಬೋದು, ಆದ್ರೆ ನಾನು ಎತ್ತರ ತಪ್ಪಿರೋದಿಲ್ಲ. ನಾನು ನೋಡ್ದಾಗೆಲ್ಲ ಇಲ್ಲಿ ಚಳಿಲ್ಲ ಮಾತಾಡ್ತಿರ್ತ. ಏನು ಕೆಲಸ ಇರೋದಿಲ್ಲ ನನಗೆ. ಆಕೆ ನಿನಗೆ ಏನು ಕಲಿಸಿ ಕೊಡ್ತಾಳೆ, ಆಕೆ ನಿನಗೆ ಏನು ಹೇಳ್ಕೊಡ್ತಾಳೆ ನನಗೆ ಬೇಕು. ದೂರ ಸರದ ನಿಂತು ಮಾತಾಡು. ಉಚ್ಚಿ ಕುಡಿದು ಬರ್ತಿ ಗೊಬ್ಬು ವಾಸನೆ ಬರ್ತೈತಿ. ಆಕೆ ನನಗೆ ಕಲಿಸ್ಕೊಡ್ತಾಳೆ. ಆಕೆ ಹೇಳಿದ್ರೆ ಕಲಿಯಾಕ ನಾ ಏನು ಸಣ್ಣಕ್ಕೆಲ್ಲ. ನನಗೂ ಲಗ್ನ ಆಗಿತ್ತು, 2 ಮಕ್ಕಳು ಅದಾವ. ಉಚ್ಚಿ ಕುಡಿಯೋದನ್ನ ಯಾವನ ಹತ್ರ ಕಲ್ಕೊಂಡ್ ಬಂದಿಲ್ಲ. ನಿನ್ನಂಗ ಅನ್ಕೊಂಡಿನ ನನ್ನ?
ನನ್ನ ದೋಸ್ತರ ಬಗ್ಗೆ ಮಾತಾಡಿದ್ರೆ ಸುಮ್ಮನಿರೋದಿಲ್ಲ. ಸುಮ್ಮನಿತ್ತು ಬಿಡು. ನನ್ನ BP ಏರ್ಸ್ಬೇಡ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗಿ ಸಾಕಾಗೈತೆ ನೋಡುವ ನನಗೆ ಇದ್ರ ಸಂಬಂಧ ಶೆಟ್ಟಿಲಿ. ಏಯ್ ಸರೋಜೆ, ನೀನು ಬರಲೇ.